Maroon 5. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಿಂದ ಚಲ್ಲಾಪಿಲ್ಲಿಯಾಗಿ ಆಯಿತು. ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ರಫ್ತಾಗ್ಬಿಟ್ರು, ರವಾನೆ ಆಗಿಬಿಟ್ರು. ದರ್ಶನ್ ನೋಡಿದ್ರೆ ಬಳ್ಳಾರಿ, ಇನ್ಯಾರೋ ಬೆಳಗಾವಿ, ಈ ಕಡೆ ಶಿವಮೊಗ್ಗ, ಈ ಕಡೆ ಮೈಸೂರು, ಆ ಕಡೆ ತುಮಕೂರು, ಈ ಥರ ಆದ್ರಲ್ಲ. ಇದರ ನಡುವೆ ಹೈಲೈಟ್ ಆದವನು ಯಾರು ಅಂದರೆ ಈ ವಿಲ್ಸನ್ ಗಾರ್ಡನ್ ನಾಗ ಅಂತ. ಇವನ ಬಗ್ಗೆ ಅಷ್ಟಕ್ಕಷ್ಟೇ ಗೊತ್ತಿತ್ತು. ಇಲ್ಲೆಲ್ಲೋ ವಿಜಯನಗರದಲ್ಲಿ ಯಾರೋ ಒಬ್ಬ ದೊಡ್ಡ ರಾಜಕಾರಣಿ ನೋಡೋಕ್ಕೆ ಬಂದಿದ್ದಾಗ ನಾಗ ಸ್ವಲ್ಪ ಸೌಂಡ್ ಮಾಡಿದ್ದ. ಅಯ್ಯೋ ದೇವರಾಣೆ ಇಲ್ಲಪ್ಪ, ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ, ಎಷ್ಟೋ ಜನ ಬರ್ತಾರೆ, ಫೋಟೋ ತೆಗೆಸ್ಕೋತಾರೆ, ನಾನಿದು ಕಾರಣ ಅಲ್ಲಪ್ಪ, ದಯವಿಟ್ಟು ನನಗೆ ಎಳಿಬೇಡ್ರಪ್ಪ ಅಂಥೇಳಿ ಒಬ್ಬ ರಾಜಕಾರಣಿ ಮಾತನಾಡಿದ್ದು ಆಯಿತು. ಆಗ ಸ್ವಲ್ಪ ವಿಲ್ಸನ್ ಗಾರ್ಡನ್ನಾಗ ಸೌಂಡ್ ಮಾಡಿದ್ದ, ಸ್ವಲ್ಪ ಸದ್ದು ಮಾಡಿದ್ದ ಆಗ ದೊಡ್ಡ ಮಟ್ಟದಲ್ಲಿ ಅಂತ. ಇದೀಗ ನಾಗ ದರ್ಶನ್ ಜೊತೆ ಕೂತ್ಕೊಂಡು ಆ ಒಂದು ಫೋಟೋ ಇತ್ತಲ್ಲ, ಫೋಟೋ ವೈರಲ್ ಆಗ್ತಾ ಇದ್ದಂತೆಯೇ ಈ ನಾಗನ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಆಚೆ ಬರೋಕ್ಕೆ ಶುರುವಾಯಿತು. ಏನು ಮಾತುಕತೆ ಹಾಗಾದರೆ, ಜೈಲ್ ಒಳಗಡೆ ಬಿಟ್ವೀನ್ ದರ್ಶನ್ ಆ್ಯಂಡ್ ವಿಲ್ಸನ್ ಗಾರ್ಡನ್ ನಾಗ ಏನು ಟಾಕ್ಸ್ ಆಗಿತ್ತು ಅಲ್ಲಿ ಅಂತ, ಏನು ಮಾತುಕತೆಗಳು ನಡೆದಿತ್ತು ಅಂತ, ಡೀಲ್ಗಳೇನಾದರೂ ಆಗಿತ್ತಾ, ದೊಡ್ಡ ದೊಡ್ಡ ಮೊತ್ತಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಮಾತುಕತೆ ನಡೆದಿತ್ತಾ ಅಂತ ಸಾಕಷ್ಟು ಪ್ರಶ್ನೆಗಳಿದೀಗ ರೈಸ್ ಆಗ್ತಾ ಇದೆ. ಆರೋಪಿಗಳನ್ನು ಈಗ ದರ್ಶನ್ ಹೋಗಿರೋದು ಒಳಗಡೆ, ದರ್ಶನ್ನ ಸಂಗಡಿಗರು ಇನ್ನೆಷ್ಟು ಜನ ಆಚೆ ಆ್ಯಕ್ಟಿವ್ ಆಗಿದ್ದರು ವಿ ಡೋಂಟ್ ನೋ. ದರ್ಶನ್ ಫ್ಯಾನ್ಸಾ ಅಥವಾ ಗೆಳೆಯರ ಅಥವಾ ಯಾರೋ ಸಂಬಂಧಿಕರ ಯಾರು ಆ್ಯಕ್ಟಿವ್ ಆಗಿದ್ದರು. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ ಅವರು ವಕೀಲರ ನೆರವನ್ನು ತೆಗೆದುಕೊಳ್ಳೋದು, ರಾಜಕಾರಣಿಗಳ ಭೇಟಿ ಮಾಡೋದು, ಮಾತುಕತೆ ಆಡೋದು ಗೊತ್ತಿರ್ತಕ್ಕಂಥ ವಿಚಾರ. ಇದು ಬಿಟ್ಟುಬಿಟ್ಟು ಈಗ ದರ್ಶನ್ನ ಕೇಸಿಂದ ಬಚಾವ್ ಮಾಡೋದು ಹೇಗೆ ಅನ್ನೋ ವಿಚಾರ ಬಂದಾಗ ಇಲ್ಲಿ ಒಂದಷ್ಟು ಜನ ಆರೋಪಿಗಳಿದ್ದಾರಪ್ಪ. ಈ ಮೊದಲು 4 ಜನ ತುಮಕೂರು ಕಳಿಸ್ಬಿಟ್ರಲ್ಲ, ಮೊದಲು 4 ಜನ ಆರೋಪಿಗಳನ್ನು ಈ ಪರಪ್ಪನ ಅಗ್ರಹಾರದಲ್ಲಿ ಇರೋದು ಬೇಡ ಅಂತ ತುಮಕೂರು ಕಳಿಸಿದ್ರಲ್ಲ, ಈ 4ಕ್ಕೆ 4 ಜನ ಆರೋಪಿಗಳು ನಿನ್ನಿಂದ ನಾವು ಹಾಳಾದ್ವಿ ಅಂಥೇಳಿ ಜಗಳಕ್ಕೆ ಬಿದ್ದಿದ್ರು ಅಂತ ಪರಪ್ಪನ ಅಗ್ರಹಾರದಲ್ಲಿ. ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ಈಗ ಇಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಆ ವಿಭಾಗದ DCP ACP ಎಲ್ಲ ಬಂದು ವಿಚಾರಣೆ ಮಾಡಿದ್ದಾಗ ಇವರು ಒಪ್ಕೊಂಡ್ಬಿಟ್ಟಿದ್ರಂತೆ, ಎಸ್ ಹೀ ಈಸ್ ಇನ್ವಾಲ್ವ್ಡ್ ಇನ್ ದಿಸ್ ಮರ್ಡರ್ ಕೇಸ್ ಅಂಥೇಳಿ. ಈ ಮನುಷ್ಯ ಈ ಕೊಲೆ ಕೇಸಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟಿದ್ರಂತೆ. ಅದಕ್ಕೆ ದರ್ಶನ್ ಗ್ಯಾಂಗ್ನ ಉಳಿದ ಸದಸ್ಯರಿಗೆ ಸಿಟ್ಟು ಬಂದಿತ್ತಂತೆ. ಇದೇನು ನಮಗೆ ಬಿಳಿ ಬಟ್ಟೆ ಹಾಕ್ಸ್ಬಿಡ್ತಾನೆ ಇವನು ಅಂತ. ಇವರೆಲ್ಲರೂ 4 ಜನ ನಮಗೆ ಬಿಳಿ ಬಟ್ಟೆ ಹಾಕ್ಸ್ಬಿಡ್ತಾರೆ, ಅಂದರೆ ಸಜಾಬಂದಿ ಮಾಡಿಬಿಡ್ತಾರೆ, ನಮಗೆ ಶಿಕ್ಷೆ ಕೊಡಿಸ್ಬಿಡ್ತಾರೆ ಅಂತ ಗಲಾಟೆ ಆದಾಗ ಏನಾಯಿತು, ಇವರು ಗಲಾಟೆ ಮಾಡ್ಕೊಳ್ತಾರೆ ಅಂತಲೇ ಅವ್ರನ್ನ ಆಚೆ ಹಾಕಲಾಯಿತು. ಎಲ್ಲಿಗೆ? ತುಮಕೂರಿಗೆ ಕಳಿಸ್ಕೊಟ್ರು. ಇದರ ನಡುವೆ ಈ ನಾಗ ಅಂತ ಎಂಟ್ರಿ ಆದ್ನಲ್ಲ, ನಾಗ ದರ್ಶನ್ ಜೊತೆಗೆ ಕೂತ್ಕೊಳ್ಳೋದೊಂದು ಭಾಗ, ಆಚೆ ಹವಾ ಮೇಂಟೈನ್ ಮಾಡಬಹುದು ಅಂತ. ನಾಗ ಇಲ್ಲಿ ದರ್ಶನ್ದು ಖರ್ಚು ವೆಚ್ಚಗಳು, ಜೈಲಿನ ಸೌಲಭ್ಯಗಳು ನೋಡ್ಕೊಳ್ಳೋದು ಒಂದು ಕಡೆ ಆಯಿತು. ಇದರ ಆಚೆಗೇನಾಯಿತು, ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಇತ್ತಲ್ಲ, ಈ ಮರ್ಡರ್ ಕೇಸಲ್ಲಿ ಸಾಕ್ಷ್ಯಗಳಿದ್ದರೆ ಜೈಲಿಂದನೇ ಇವನೇನೋ ಬೆದರಿಕೆ ಹಾಕ್ತಾ ಇದ್ದ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದೀಗ ಯಾರ್ಯಾರು ಸಾಕ್ಷಿಗಳಿದ್ದರೋ ಇವನು ಜೈಲ್ ಒಳಗಡೆ ಇದ್ದುಕೊಂಡೇ ಆಪ್ರೇಟ್ ಮಾಡ್ತಾ ಇದ್ದ ಅಂತ. ವಿಲ್ಸನ್ ಗಾರ್ಡನ್ನಾಗ ಅನೇಕ ಸಾಕ್ಷಿಗಳಿಗೆ, ಅಂದರೆ ದರ್ಶನನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸಿಂದ ಮುಕ್ತ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ನಡೆದಿತ್ತಾ ಇಲ್ಲಿ ಅಂತ. ಎಲ್ಲಿಯೂ ಕೂಡ ದರ್ಶನ್ ವಿರುದ್ಧವಾಗಿ ಸಾಕ್ಷಿ ಹೇಳಬಾರದು ಅಂಥೇಳಿ ನಾಗನ ಕಡೆ ಹುಡುಗರು ಅನೇಕ ಸಾಕ್ಷಿಗಳಿಗೆ ಹೆದರಿಸಿದ್ದಾರೆ ಅಂತ ಪೊಲೀಸರ ಅನುಮಾನ ಇದ್ದಿದ್ದು ಇದೆ ಅಲ್ವೇ. ಈ ಆರೋಪಿಗಳನ್ನೇನಾದರೂ ಆಚೆ ಬಿಟ್ಟುಬಿಟ್ರೆ ಇವರು ಯಾವ ಸಾಕ್ಷಿಗಳನ್ನು ಕೂಡ ಬಿಡಲ್ಲ ಸ್ವಾಮಿ. ಅದು ಮನುಷ್ಯ ರೂಪದ ಸಾಕ್ಷಿಗಳಾಗಲಿ, ಎಲೆಕ್ಟ್ರಾನಿಕ್ ರೂಪದ ಸಾಕ್ಷಿಗಳಾಗಲಿ, ಯಾವುದೇ ಥರದ ಸಾಕ್ಷಿಗಳಾಗಿದ್ದರೂ ಕೂಡ, ಡಿಜಿಟಲ್ ಎವಿಡೆನ್ಸ್ಗಳಾದರೂ ಕೂಡ ಇವರು ನಾಶ ಮಾಡಿಬಿಡ್ತಾರೆ. ಅದಕ್ಕೆ ಜಾಮೀನು ಕೊಡಬೇಡಿ ಅಂತ ಅವ್ರು ಹಾಕೊಳ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ, ಈ ನಾಗ ಏನೋ ಬೆದರಿಕೆ ಹಾಕ್ತಾ ಇದ್ದ ಅಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳನ್ನು ನಾಗ ಹೆದರಿಸ್ತಾ ಇದ್ನಾ, ಯಾರೂ ಸಾಕ್ಷಿ ಹೇಳಬಾರ್ದು ಅಂಥೇಳಿ. ಒಂದು ಕಡೆ ಬೆದರಿಕೆಗೆ ಬಗ್ಗೋರಿಗೆ ಬೆದರಿಕೆ, ಇನ್ಯಾರಾದರೂ ಆಮಿಷ, ನೋಡಪ್ಪ ಇಷ್ಟು ಕೊಟ್ಬಿಡ್ತೀನಿ, ಸುಮ್ಮನೆ ಇದ್ದುಬಿಡು, ನಿನಗೆ ಯಾಕೆ ಬೇಕು, ಆಯಿತು ಎಲ್ಲ ಕತೆ ಎಲ್ಲ ಮುಗೀತು, ದುಡ್ಡು ತಗೋ, ಸುಮ್ಮನೆ ಇದ್ದುಬಿಡು, ನೀನು ಯಾಕೆ ಸಾಕ್ಷಿ ಹೇಳ್ತೀಯ ಅಂಥೇಳಿ. ಇಲ್ಲೇನಾಗಿದೆ, ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಯಾರೂ ಕೂಡ ಭಾಗಿಯಾಗಬಾರ್ದು ಅಂತ ನೋಡಿಕೊಳ್ಳುವುದು ಕೂಡ ಇವನ ಕೆಲಸ ಆಗಿತ್ತಂತೆ. ಏನಾಗುತ್ತೆ, ಈ ನಾಗನ ಮೇಲೆ ಸರಿಯಾಗಿ ಸುಮಾರು 8-9 ಕೇಸ್ಗಳಿರಬೇಕು. ಇದರಲ್ಲಿ ಇವನು ಒಬ್ಬ ಗಾಡಿಗಳ ಕಳ್ಳ, ಇವನು ಒಂದು ಕಾಲಕ್ಕೆ ಗಾಡಿಗಳು ಕದೀತಾ ಇದ್ದವನು ಇವನು. ಆನಂತರ ಮರ್ಡರ್ಗೆ ಪ್ರಮೋಷನ್ ತೊಗೋತಾನೆ ಇವನು. ಆನಂತರ ಒಬ್ಬ ಕೊಲೆ ಆರೋಪ ಹೊತ್ಕೊಂಡಂಥ ಆರೋಪಿಯಾಗಿ ಪ್ರಮೋಟ್ ಆಗ್ತಾನೆ ಇವನು. ಇವನ ಒಂದು ಅಂಡರ್ ವರ್ಲ್ಡಲ್ಲಿ ಪ್ರಮೋಷನ್ ಸಿಗುತ್ತೆ ಇವನಿಗೆ. ಏನಂದರೆ ನಾಗ ಅವ್ನು ಮರ್ಡರ್ ಮಾಡಿಸ್ಬಿಟ್ಟಿದ್ದಾನಂತೆ ಕಣೋ, ಇದು ಕಣೋ ಅಂಥೇಳಿ ಮಾತುಕತೆ ಶುರುವಾಗುತ್ತಲ್ಲ. ಈ ತರಹದವ್ರಿಗೆ ಇಂಥ ಕ್ರಿಮಿನಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿ ರೂಢಿ ಇರುತ್ತೆ. ಏನು ಕೋರ್ಟ್ಗೆ ಅಲ್ಟಿಮೇಟ್ಲಿ ಏನು, ಕೋರ್ಟ್ಗೆ ಬೇಕಿರೋದು ಸಾಕ್ಷಿ ಅಲ್ವಾ. ಈ ಡಿಜಿಟಲ್ಲು ನಾವು CCTV ಹಿಡಿದುಬಿಟ್ಟಿದ್ವಿ, ಯಾವುದೋ ಫೋನ್ ಕರೆ ಇದೆ, ಯಾರೋ ಮೆಸೇಜ್ ಮಾಡಿಬಿಟ್ಟಿದ್ರು, ಇನ್ಯಾವುದೋ ಫಿಂಗರ್ ಪ್ರಿಂಟು, ಇನ್ನೊಂದು ಮತ್ತೊಂದು, ಇಂಥ ಎವಿಡೆನ್ಸ್ಗಳನ್ನು ದೊಡ್ಡ ಮಟ್ಟದಲ್ಲಿ ಪ್ರೂವ್ ಮಾಡೋದು ಕಷ್ಟ ಆಗಬಹುದು.
ಕೋರ್ಟ್ನ ವಲಯದಲ್ಲಿ. ಅಲ್ಲೇನಾಗುತ್ತೆ, ಈ ಮನುಷ್ಯ ರೂಪದ ಸಾಕ್ಷಿಗಳಿರ್ತಾವಲ್ವ, ಇಂಥ ಸಾಕ್ಷಿಗಳು ಬಂದು ಕಣ್ಣಾರೆ ಕಂಡೆ, ಇವನೇ ಕೊಂದ, ನಾನು ಇಂಥ ಜಾಗದಲ್ಲಿ ನಿಂತಿದ್ದೆ, ಇಷ್ಟೊತ್ತಿಗೆ ಇವ್ರು ಬಂದರು ಅಂತ ಹೇಳೋ ಸಾಕ್ಷಿ ಇದೆಯಲ್ಲ, ಇದು ಪ್ರಬಲ ಎವಿಡೆನ್ಸ್ ಆಗುತ್ತೆ ಅಂತ ಮಾಹಿತಿ ಇದೆ. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಏನು, ಯಾರಪ್ಪ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದು, ಕಣ್ಣಾರೆ ನೋಡಿದವ್ರು ಯಾರು ಜೊತೆಗೆ ಇದಕ್ಕೇನಾಯಿತು, ಆಚೆಗಡೆ ಸಾಕ್ಷಿ ಇಲ್ಲ ಅಂತ ಅಂದುಕೊಳ್ಳಿ. ಈ ಗುಂಪಿನ ಒಳಗಡೆನೇ ಒಬ್ಬನ ಮಾಫಿ ಸಾಕ್ಷಿ ಅಂತ ಮಾಡ್ತಾರೆ ಕೇಸ್ಗಳಲ್ಲಿ. ಹಾಗೇನೆ, ನೋಡಪ್ಪ ನಿನಗೇನು ಮಾಡಲ್ಲ, ಏನು ನಡೀತು ಹೇಳಿಬಿಡು, ನೀನು ಬಿಟ್ಬಿಡ್ತೀವಿ ನಾವು, ಅಥವಾ ನಿನಗೆ ಶಿಕ್ಷೆ ಕಡಿಮೆ ಆಗುವಂತೆ ನೋಡ್ಕೊಳ್ತೀವಿ ಅಂಥೇಳಿ ಒಬ್ಬನ ಮುಂದೆ ಇಟ್ಟುಬಿಡ್ತಾರೆ. ನೀನು ಯಾಕೋ ಒದ್ದಾಡ್ತಾ ಇದೆಯಾ ಇದರಲ್ಲಿ? ಯಾರೋ ಸಾಯಿಸ್ತೋರು, ಬಾಡಿ ಸಾಗಿಸ್ತಾ ನೀನು, ಕ್ಯಾಬ್ ಓಡಿಸ್ಕೊಂಡು ಬಂದ ನೀನು, ಬಾಡಿ ಬಿಸಾಕ್ಬಿಟ್ಟ ನೀನು, ನಿನಗಿದಕ್ಕೇನು ಸಂಬಂಧ? ಯಾಕೆ ಹೆಂಡತಿ ಮಕ್ಳು ಇಲ್ವೋ ನಿನಗೆ, ಸಂಸಾರ ಇಲ್ವೋ ನಿನಗೆ? ಯಾಕೆ ಇಲ್ಲಿ ಒದ್ದಾಡ್ತಾ ಇದ್ದೆ ಹೇಳಿಬಿಡು, ಮಾಫಿ ಸಾಕ್ಷಿ ಬರಿತೀನಿ ಕಣೋ, ಬರ ಇಲ್ಲಿ, ಮಾಫಿ ಸಾಕ್ಷಿ ಬರಿತೀನಿ ಬಾಯಿಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತಾರೆ, ಮಾಫಿ ಸಾಕ್ಷಿ ಅಂತ ಮಾಡ್ಬಿಡ್ತಾರೆ. ಸ್ವಾಮಿ ನಾನು ಸಾಯಿಸ್ತಿಲ್ಲ, ಮತ್ತು ಇನ್ಯಾರು ಸಾಯಿಸಿದ್ರು, ಇವನೇ ಸ್ವಾಮಿ ಸಾಯಿಸಿದ್ದು ಅಂದ್ಬಿಡ್ತಾರೆ ಅವರು. ನಾನು ಬಿಟ್ಬಿಡಿ ಸ್ವಾಮಿ, ಇವನು ಸಾಯಿಸ್ಬಿಟ್ಟು ಇವನೇ ಸಾಯಿಸಿದ್ದು ಅಂದ್ಬಿಡ್ತಾರಲ್ಲ. ಈ ಥರದ್ದು ಮಾಫಿ ಸಾಕ್ಷಿ ಅಂತ ಒಂದು, ಕಣ್ಣಾರೆ ಕಂಡಿರ್ತಕ್ಕಂಥ ಎವಿಡೆನ್ಸ್ಗಳು ಇನ್ನೊಂದು. ಈ ಎರಡು ಎವಿಡೆನ್ಸ್ಗಳನ್ನು ಹೊಡೆದು ಹಾಕಿಬಿಟ್ರೆ, ಅಂದರೆ ಅಲ್ಲಿಗೆ ಬರದಂತೆ ನೋಡ್ಕೊಂಡು ಬಿಟ್ರೆ, ನೀವು ಆಮಿಷ ಒಡ್ತಿರೋ, ಹೆದರಿಸ್ತಿರೋ, ಬೆದರಿಸ್ತಿರೋ, ಅವ್ರನ್ನ ಇಲ್ಲ ಅನ್ನಿಸ್ಬಿಡ್ತಿರೋ, ಬೇರೆ ಕಡೆ ಸಾಗಿಸ್ಬಿಡ್ತಿರೋ, ಅಷ್ಟು ನೋಡ್ಕೊಂಡು ಬಿಟ್ರೆ ಕೇಸ್ ಬಿದ್ದು ಹೋಗ್ತವೆ ಅಂತ. ದರ್ಶನ್ ಮತ್ತು ಗ್ಯಾಂಗ್ಗೆ ಜೈಲಲ್ಲಿ ಎಲ್ಲ ವ್ಯವಸ್ಥೆ ಮಾಡೋದು, ಡಿ ಗ್ಯಾಂಗ್ ಆರೋಪಿಗಳನ್ನು ರಾಯಲ್ ಆಗಿ ನೋಡ್ಕೊಳ್ಳೋದು. ಈ ನಾಗನ ಪಾಪ ಉಸ್ತುವಾರಿ, ಪರಪ್ಪನ ಅಗ್ರಹಾರಕ್ಕೇ ಇವನು ಉಸ್ತುವಾರಿ ಮಂತ್ರಿ ಥರ ಬಿಹೇವ್ ಮಾಡಿಬಿಟ್ಟಿದ್ದಾನೆ ಇವನು. ಎಲ್ಲ ಇವನೇ ಉಸ್ತುವಾರಿ, ಅಲ್ಲಿ ಬಾಸ್ ಬರ್ತಾರೆ, ಇಲ್ಲಿ ಬಾಸ್ ಬರ್ತಾರೆ ಅಂತೇಳಿ ನೋಡ್ಕೊಳ್ತಾ ಇದ್ದಂತ ಕಾಣುತ್ತೆ. ಜೈಲಲ್ಲಿ ರಾಯಲ್ ಆಗಿರೋದಕ್ಕೆ ಅಧಿಕಾರಿಗಳ ಜೊತೆಯಲ್ಲಿ ಡೀಲ್ ಮಾಡ್ಕೊಳ್ಳೋದು. ಡಿ ಗ್ಯಾಂಗ್ಗೆ ಬಟ್ಟೆ ಬೇಕಾ, ಊಟ ಬೇಕಾ, ಮದ್ಯ ಬೇಕಾ, ಸಿಗರೇಟ್ ಬೇಕಾ, ಅದನ್ನು ಕೊಡಿಸೋದು, ಜೈಲಲ್ಲಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು ಕೂಡ ಇವನ ಕೆಲಸ ಅಂತ ಹೇಳ್ತಾರೆ. ದರ್ಶನ್ ಮಾತ್ರ ಅಲ್ಲ, ಬೇರೆ ಆರೋಪಿಗಳಿಗೂ ಕೂಡ ವ್ಯವಸ್ಥೆ ಮಾಡೋದು ಇವನ ಒಂದು ಕಸುಬಾಗಿತ್ತಂತೆ. ಅಲ್ಲಿ ಜೈಲಿಂದ ಆಚೆ ಬರೋ ತನಕ ಸಂಪೂರ್ಣವಾಗಿ ಇವನೇ ಕೇರ್ ಟೇಕರು, ಸಂಪೂರ್ಣವಾಗಿ ಅವರ ಆಗು ಹೋಗುಗಳು ಬೇಕು ಬೇಡಗಳನ್ನು ಇವನೇ ನೋಡ್ಕೊಳ್ತಾ ಇದ್ದ ಅಂತ. ಆರೋಪಿಗಳು ಕೋರ್ಟ್ನಲ್ಲಿ ಹೇಳಿಕೆ ಕೊಡದಂತೆ ಹಣ ಸಂದಾಯ ಕೂಡ ಮಾಡ್ತಾ ಇದ್ದಂತೆ. ನಾಗನ ಮೂಲಕವಾಗಿ ತಿಂಗಳಿಗೆ 25,000 ರೂಪಾಯಿ ಕೊಡಿಸ್ತಾ ಇದ್ದಿದ್ದು ಯಾರು? ದರ್ಶನ್ ಮೇಲೆ ಆರೋಪ ಬಂದಿದೆ, ಅದೊಂದು ಕಡೆ. ನಾಗನೇ ಕೊಡ್ತಿದ್ನ ಗೊತ್ತಿಲ್ಲ. ಸುಮಾರು 10 ಆರೋಪಿಗಳಿಗೆ 2 ತಿಂಗಳಿಂದ ಹಣ ಸಂದಾಯ ಆಗಿದೆ. ಎಲ್ಲ ಏನು ತುಂಬ ಕುಬೇರೇನಿಲ್ಲ. ಈ ಕೊಲೆ ಕೇಸ್ನ ಆರೋಪಿಗಳು ತುಂಬ ಶ್ರೀಮಂತರೇನಿಲ್ಲ, ಅನೇಕರು ಬಡವರಿದ್ದಾರೆ. ಯಾರೋ ಫ್ಯಾನ್ ಅಂತಾರೆ, ಇನ್ಯಾರೋ ಜೊತೇಲಿ ಇದ್ದವನು ಅಂತಾರೆ, ಇನ್ಯಾರೋ ಸಣ್ಣ ಪುಟ್ಟ ಕೇಬಲ್ ಕೆಲಸ ಮಾಡ್ತಿದ್ದವನು ಅಂತಾರಲ್ಲ. 25,000 ನಾಗ ಕೊಡ್ತಾ ಇದ್ದಂತೆ, ಅಥವಾ ನಾಗನಿಗೆ ಯಾರೋ ಕೊಡು ಅಂತ ಹೇಳಿದ್ರು ಅಂತ ಮಾಹಿತಿ ಇದೆ. ಹಾಗಾಗಿ ನಾಗ ಓವರಾಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದ ಅಂತ ಅವನ ಮೇಲೆ ಒಂದಷ್ಟು ವಿಚಾರ ಇದೆ. ಅಟ್ ದ ಸೇಮ್ ಟೈಮ್ ಈಗ ಎಲ್ಲರನ್ನೂ ಆಚೆ ಕಳಿಸಿದ್ರು, ನಾಗನ ಯಾಕೆ ಆಚೆ ಕಳಿಸಿಲ್ಲ, ಇನ್ನೂ ಕಳಿಸ್ತಾರಂತೆ ಅಂತ ಮಾಹಿತಿ ಇದೆ. ನಾಗನಿಗೆ ಒಬ್ಬ ಸಚಿವರ ಶ್ರೀರಕ್ಷೆ ಇದೆ, ಆ ಕಾರಣದಿಂದಾಗಿ ನಾಗ ಇನ್ನೂ ಪರಪ್ಪನ ಅಗ್ರಹಾರದಲ್ಲೇ ಇದ್ದಾನೆ ಅಂತ ಮಾಹಿತಿ.